ಈ ನಿಯಾಜ್ ಸಂಸ್ಥೆ ಇದನ್ನ ವರದಿ ಕೊಡಬೇಕು ಅನ್ನೋದು ನೇರವಾಗಿ ಇಂಧನ ಸಚಿವರಾದ KJ ಜಾರ್ಜ್ ಅವರು ಮಾಡ್ತಾ ಇರೋಂಥ ಕುತಂತ್ರ, ಜಾರ್ಜೆ ಕುತಂತ್ರ. KPCನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಾವತ್ತೂ KPC ಅವರು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಹೇಳಿದ್ರು ಶ್ರೀಕಾಂತ್ ಅವರು, 2 ರಿಪೋರ್ಟ್ಗಳು ಬಂದಿದೆ. ಒಂದು ಪ್ರಣೀತಾ ಪೌಲ್ದು ಒಂದು ರಿಪೋರ್ಟ್ ಬಂತು, ಇನ್ನೊಂದು ಡಾಕ್ಟರ್ HS ಸಿಂಗ್ ಅವ್ರದ್ದು ವರದಿ ಬಂತು. ಆ 2 ವರದಿ ಬಗ್ಗೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ರು KPC ಅವರು. ಯಾಕೆಂದ್ರೆ 2 ರಿಪೋರ್ಟ್ ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಶರಾವತಿ ಪಂಪ್ ಪ್ರಾಜೆಕ್ಟಿಗೆ ಅವಕಾಶ ಆಗಕೂಡದು ಅಂತ ಅವ್ರು ಬರೆದಿದ್ದಕ್ಕೋಸ್ಕರ ಆ ರಿಪೋರ್ಟೇನೆ ಮೆನ್ಷನ್ ಮಾಡಲಿಲ್ಲ KPCನವರು. ಇದಕ್ಕಿದ್ದಂಗೆನೆ ಜಾರ್ಜ್ ಅವರ ಪ್ರೇರಣೆಯಿಂದ KPCನವರು ಈ ಕುತಂತ್ರವನ್ನು ಮಾಡಿ ಇದ್ಯಾವುದೋ ಒಂದು ನಿಯಾಜ್ ಅನ್ನಂಥ ಒಂದು ಡೂಪ್ಲಿಕೇಟ್ ಸಂಸ್ಥೆ ಏನಿದೆ ಇದ್ರ ದುರುಪಯೋಗ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಏನು ಅಭಿಪ್ರಾಯ ಬಂದಂತೂ ನಿಯಾಜ್ ಸಂಸ್ಥೆ ಇವತ್ತಾಗಲೇ ಬಹಳ ಒಳ್ಳೆ ವರದಿ ಕೊಟ್ಬಿಟ್ಟಿದೆ. ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಮಾಡೋದಕ್ಕೆ ಓಕೆ ಆಗ್ತಾ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲಿ KPCನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾರ್ಜ್ ಅಂತೂ ನೇರವಾಗಿ ಮಾಡೋಂಥ ಪ್ರಯತ್ನ ಇದೆ. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಶ್ರೀಕಾಂತ್ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಆಗೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇದೆಯಲ್ಲ ಇದನ್ನು ನಾವು ನಡೆಯೋದಕ್ಕೆ ಬಿಡಲ್ಲ. ಎಲ್ಲ ಸಾಧು ಸಂತರಿಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಎಲ್ಲ ಪರಿಸರವಾದಿಗಳು ಸ್ಪಷ್ಟ ಮಾಡಿದ್ದಾರೆ. ನಾಗರಿಕರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ KPC ಮುಂದೆ 125 ಬಸ್ಗಳಲ್ಲಿ KPC ಮುಂದೆ ಹೋಗಿ ಧರಣಿ ಮಾಡಿ ಬಂದಿದ್ದೀವಿ. 6,500 ಜನದ ಲೆಕ್ಕಕ್ಕಿಲ್ಲ. ಜೊತೆಗೆ ಈ ನಿಯಾಜ್ ಸಂಸ್ಥೆಗೆ ಯಾರನ್ನ ಬಂದು ಭೇಟಿ ಮಾಡಿದ್ದಾರೆ ಕೇಳಿ ಅವರು, ಎಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಕೇಳಿ ಅವರು. ಹಿಂದೆ 76,000 ಜನ ಇದಕ್ಕೆ ಪ್ರಾಜೆಕ್ಟ್ ಬೇಡ ಅನ್ನೋದನ್ನ ನೇರವಾಗಿ ಸಂಸ್ಥೆಗಳು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಪತ್ರ ಬರೆದು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. 76,000 ಜನ. ಈಗಾದರೆ ನಿಯಾಜ್ ಸಂಸ್ಥೆ ಯಾರನ್ನೋ ಭೇಟಿ ಮಾಡಿದೆ, ಯಾರು ಇದನ್ನು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದಾರೆ? ಜಾರ್ಜ್ ಅವರು ನಿಯಾಜ್ ಅಂತ ಒಂದು ಸಂಸ್ಥೆನ ಬಳಸ್ಕೊಂಡು KPC ಅಧಿಕಾರಿಗಳು ಬಳಸ್ಕೊಂಡು ಇದನ್ನು ಲೂಟಿ ಮಾಡಕ್ಕೆ ಹೊರಟಂಥ ಒಂದು ಪ್ರಾಜೆಕ್ಟ್ ಇದು. ಯಾವ ಕಾರಣಕ್ಕೂ ಈ ಪ್ರಾಜೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಈ ಮಧ್ಯೆ ಬಹಳ ಆಶ್ಚರ್ಯ ಅಂತಂದರೆ ಮಾನ್ಯ ಬೇಳೂರು ಗೋಪಾಲಕೃಷ್ಣರವರು ನಾವು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಮಾಡೇ ಮಾಡ್ತೇವೆ, ಇನ್ನೊಂದು ಆ ಬೇಸೂರದ್ದು ಇದನ್ನು ನಾವು ಮಾಡಲ್ಲ. ಯಾರು ಇವರು ಇದು ಕೇಳೋದಕ್ಕೆ? ಇವ್ರು ಯಾರು? ಇವರು ಕೇಂದ್ರ ಸರ್ಕಾರದ ಮಂತ್ರಿನಾ, ರಾಜ್ಯ ಸರ್ಕಾರದ ಮಂತ್ರಿನಾ, DPR ಆಗಿದೆಯಾ, ಯಾವ್ದಾದ್ರು ಎಕ್ಸ್ಪರ್ಟ್ಸ್ ಅಭಿಪ್ರಾಯ ತೊಗೊಂಡಿದ್ದೀರಾ? ರಾಜಕಾರಣ ಮಾಡೋದಕ್ಕೋಸ್ಕರ ನೀವು ಬೇಸೂರು ಜನ ಅಲ್ಲ ಹೆಂಗೆ ಯಾವ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ಅಂತ ಜನ ಎದ್ದು ಕುಣಿದಾಗ ಇವರು ಅವ್ರ ಜನಕ್ಕೆ ಹೋಗಬೇಕು, ಆ ಜನರು ತೃಪ್ತಿಪಡಿಸ್ಬೇಕು ಅನ್ನೋದಕ್ಕೆ ವಿಧಿ ಇಲ್ದೇನೆ ಅದನ್ನು ನಾವು ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರು ಹೇಳಲೇಬೇಕು. ಯಾವ ಕಾರಣಕ್ಕೂ ಆ ಪ್ರಾಜೆಕ್ಟ್ ಆಗೋಕ್ಕೂ ನಾವು ಬಿಡಲ್ಲ. ಜೊತೆಗೆ ಇನ್ನೊಂದು ಹೇಳಿದ್ರು, ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಮಾಡೇ ಮಾಡ್ತೇವೆ. ಯಾವ ಲೆಕ್ಕದಲ್ಲಿ ಹೇಳಿದಿರಿ? ಇನ್ನು DPR ಆಗಿಲ್ಲ. ಅದಕ್ಕೋಸ್ಕರ ಇವರು ರಾಜ್ಯದ ಮಂತ್ರಿನೂ ಅಲ್ಲ, ಕೇಂದ್ರದ ಮಂತ್ರಿನೂ ಅಲ್ಲ, ಒಬ್ಬ ಶಾಸಕರಾಗಿ ಅಲ್ಲಿ ಎಲ್ಲ ಜನರ ಅಭಿಪ್ರಾಯ ಏನಿದೆ, ಇಡೀ ಜಿಲ್ಲೆಯಲ್ಲಿ ಸಾಗರದಲ್ಲಿ ಅಭಿಪ್ರಾಯ ಏನಿದೆ, ಯಾವ ಕಾರಣಕ್ಕೂ ಕೂಡ ಈ ಪ್ರಾಜೆಕ್ಟ್ ಬೇಡ. ಅಲ್ಲಿ ಸಾಧು ಸಂತರು ಕೇಳಿದಿರಾ ಗೋಪಾಲಕೃಷ್ಣ ಅವರೇ? ಪರಿಸರವಾದಿಗಳು ಯಾರು ಅವ್ರ ಮಾತು ಕೇಳಿದ್ದೀರಾ? ನಿಮ್ಮ ನಾಗರಿಕರ ಅಭಿಪ್ರಾಯ ಕೇಳಿದ್ದೀರಾ? ಎಲ್ಲರೂ ಬೇಡ ಅಂತಿರ್ಬೇಕಾದ್ರೆ ಜಾರ್ಜ್ ಕುಣಿದಂಗೆ ನೀವು ಕುಣಿಯಕೊಂಡ್ರೆ ನಿಮ್ಮ ಬಗ್ಗೆನೂ ಅನುಮಾನ ಬರುತ್ತೆ. ಅದಕ್ಕೋಸ್ಕರ ಈ 2 ಪ್ರಾಜೆಕ್ಟನ್ನ ಆಗೋದಕ್ಕೆ ನಾವು ಬಿಡೋದಿಲ್ಲ. ಇದು ತುಂಬ ಸ್ಪಷ್ಟ. ಈಗಾಗಲೇ ಇಬ್ಬರು ಹೇಳಿದ್ದಾರೆ. 2 ಇದೇನು ನಿಯಾಜ್ ಅವ್ರದ್ದು ಒಂದು ವರದಿ ಏನಿದೆ ಇನ್ನೂ ಬಂದೇ ಇಲ್ಲ. ಇವ್ರು ನಿನ್ನೆ ರಾತ್ರಿ 25 ಪೇಜ್ನಷ್ಟು ಹಾಗೂ ಇವ್ರು ಕೈಯಲ್ಲಿ ತಗೊಂಡಿದ್ದಾರೆ. 175 ಪೇಜಿನ ರಿಪೋರ್ಟ್ ಬಂದು ಒಂದೇ ದಿನದಲ್ಲಿ ಇದಕ್ಕಾಗಲೇ
ಓಕೆ ಸಿಕ್ಬಿಟ್ಟಿದೆ. ಯಾವಾಗ ಓದಿದ್ರಿ ನೀವು? ಇಷ್ಟು ಮೋಸ ಮಾಡುತ್ತೆ ಜನಗಳಿಗೆ. KPC ಇಷ್ಟಿಗೆ ಯಾಕೆ ಬಂತು? ಯಾವ ಪ್ರೆಷರ್ ನಿಮಗೆ? ಜಾರ್ಜ್ ಪ್ರೆಷರ್ ತಾನೆ? ಯಾವ ಕಾರಣಕ್ಕೂ ಬಿಡಲ್ಲ. ಇದು ತುಂಬಾ ಸ್ಪಷ್ಟ. ನಾನು ಹೇಳಕ್ ಇಷ್ಟಪಡ್ತೇನೆ. ನಿಯಾಸ್ ಸಂಸ್ಥೆನೇ ಅಲ್ಲ, ಅದನ್ನೆಲ್ಲ ಪತ್ರಿಕೆ ನೋಡಿ. ಅದಕ್ಕೆ ಹೇಳ್ತಿರೋದು, ಪತ್ರಿಕೆಗಳು ಹೆಂಗ್ ಬರ್ತಾ ಇದೆ, ಶರಾವತಿ ಪಂಪ್ ಸ್ಟೋರೇಜ್ ನಿಯಾಸ್ ಓಕೆ ಅಂದ್ರೆ ಈ ಪ್ರಾಜೆಕ್ಟ್ ಶರಾವತಿ ಪಂಪ್ ಸ್ಟೋರೇಜ್ಗೆ ನಿಯಾಸ್ ಓಕೆ ಅಂದ ತಕ್ಷಣ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅಭಿಪ್ರಾಯ ಏನು? ಈ ಪ್ರಾಜೆಕ್ಟ್ ಪರ್ಮಿಷನ್ ಸಿಕ್ಕೋಯ್ತು ಅಂತ. ದಾರಿ ತಪ್ಪಿಸಂತ ಪ್ರಯತ್ನ. ಅದೇಪ್ಪ ಅದಕ್ಕೆ ಹೇಳ್ತೀನಿ. ನೀವ್ ಹೇಳ್ತಿರೋದು, ನಾವು ಹೇಳ್ತಿರೋದು, ಇವ್ರು ಕೊಡ್ತಾರಂತ ಪದ್ಧತಿ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಜನ ಅಂತ ಅನ್ಕೋ ಕೋರ್ಟಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಜನಕ್ಕೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇದನ್ನ ನಾವು ಸ್ಪಷ್ಟ ಮಾಡ್ತಾ ಇರೋದು ಅಂತ. ಇದನ್ನು ಸೃಷ್ಟಿ ಮಾಡಿದ್ರೆ ಮತ್ತೆ ನಾನು ಎನರ್ಜಿ ಮಿನಿಸ್ಟರ್ ಆಗಿರೋನೆ. ಸರ್ಪ್ಲಸ್ ಪವರ್ ಕರ್ನಾಟಕ ರಾಜ್ಯದಲ್ಲಿ ಇದೆ. ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಾವು, ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದೀವಿ ನಾವು. ಅಲ್ಲಿಂದ ತರಿಸ್ಕೊಳ್ಳೋಂತ ಪ್ರಶ್ನೆ ಇಲ್ಲ. ಅದನ್ನು ಕೂಡ ಜಾರ್ಜ್ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸುಳ್ಳು ಹೇಳೋದ್ರು. ಈಗ ನೀವು ಪ್ರಶ್ನೆ ಕೇಳಬೇಕಾದ್ರೆ ಆ ಸುಳ್ಳು ನಂಬಿತಾನೆ ನೀವು ಕೇಳಿದ್ದು. ಪತ್ರಕರ್ತರನ್ನ ಸುಳ್ಳನ್ನ ನಂಬಿರ್ಬೇಕಾದ್ರೆ ಸಾರ್ವಜನಿಕರ ಅಭಿಪ್ರಾಯ ಏನು? ಅದಕ್ಕೆ ನಿಯಾಜೆ ಸಂಸ್ಥೆ ಬಗ್ಗೆ ಇಬ್ರು ಕ್ಲಿಯರ್ ಮಾಡಿದ್ರು. ಈ ಸಂಸ್ಥೆನೇ ಫೇಕು. ಈ ರಿಪೋರ್ಟಿಂಗ್ ಏನಂತ ಕರಿಬೇಕು? ಅದೇ ವರದಿ ಕಂಪ್ಲೀಟ್ ನಮ್ ಕೈ ಸಿಗತ್ತೆ, ಇನ್ನೊಂದು ವಾರದಲ್ಲೇ ಸಿಗತ್ತೆ. ಇದನ್ನೇ PCC ವೈಲ್ಡ್ ಲೈಫ್ಗೆ ಅವ್ರು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಈ ವರದಿ ಇಟ್ಕೊಂಡು ಈ ವರದಿನಲ್ಲಿ ಏನ್ ಕೊಟ್ಟಿದ್ದಾರೆ ಇನ್ನೊಂದು ಪತ್ರಿಕೆ ಆಗೋಷ್ಟು ಈ ವರದಿ ಬಗ್ಗೆನೇ ನಿಮಗೆ ಕೊಡ್ತೇವೆ.